ವರ್ಷದಿಂದ ಕರ್ನಾಟಕ ಶಾಲೆಗಳಲ್ಲಿ ಮಕ್ಕಳು ಕಲೆ ಸಂಸ್ಕೃತಿಯನ್ನ ಕಲಿಯಲಿದ್ದಾರೆ. ರಾಜ್ಯ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ 2024-25ರ ಶೈಕ್ಷಣಿಕ ವರ್ಷದಿಂದ ಕಲೆ ಮತ್ತು ಸಂಸ್ಕೃತಿ ಪಠ್ಯಕ್ರಮದ ಅವಿಭಾಜ್ಯ ಅಂಗವಾಗಲಿದೆ ಅಂತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪ್ರಕಟಿಸಿದೆ. ಈ ನಿರ್ಧಾರವು ರಾಜ್ಯದೊಳಗಿನ ವಿವಿಧ ಪ್ರದೇಶಗಳ ಶ್ರೀಮಂತ ಸಾಂಸ್ಕೃತಿಕ ವಸ್ತ್ರಗಳ ತಿಳುವಳಿಕೆಯನ್ನ ಒಳಗೊಂಡಿರುವ ಸುಸಜ್ಜಿತ ಶಿಕ್ಷಣವನ್ನ ಮಕ್ಕಳಿಗೆ ಒದಗಿಸುವ ಗುರಿಯನ್ನ ಹೊಂದಿದೆ. ಇಲಾಖೆಯ ಅಧಿಕಾರಿಗಳ ಪ್ರಕಾರ ಈ ಉಪಕ್ರಮವು ಕಲೆಯ ಸಾಂಪ್ರದಾಯಿಕ ಕಲ್ಪನೆಯನ್ನ ಮೀರಿ ಹೋಗಲು ಉದ್ದೇಶಿಸಿದೆ. ಇದು ಸಾಮಾನ್ಯವಾಗಿ ಕಾಗದವನ್ನ ಕತ್ತರಿಸುವುದು ಹಾಗೆ ಸರಳ ಕರಕುಶಲಂತಹ ಚಟುವಟಿಕೆಗಳನ್ನ ಒಳಗೊಂಡಿರುತ್ತೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆಯ ಸಚಿವ ಮಧು ಬಂಗಾರಪ್ಪ ಅವರು ಕಲೆಯು ವೈವಿಧ್ಯಮಯ ರೂಪಗಳನ್ನ ಒಳಗೊಂಡಿದೆ, ಹಾಗೆ ಸಂಗೀತ, ರಂಗಭೂಮಿ, ಕಲಾತ್ಮಕ ಅಭಿವ್ಯಕ್ತಿ ಇತರ ಎಲ್ಲ ಅಂಶಗಳನ್ನ ವಿದ್ಯಾರ್ಥಿಗಳಿಗೆ ಪರಿಚಯಿಸುವುದು ಗುರಿಯಾಗಿದೆ ಅಂತ ಹೇಳಿದ್ರು. ಈ ಕ್ರಮವು ವಿದ್ಯಾರ್ಥಿಗಳಲ್ಲಿನ ಸಾಂಸ್ಕೃತಿಕ ವೈವಿಧ್ಯತೆಗಾಗಿ ಸೃಜನಶೀಲತೆ ಮತ್ತು ಮೆಚ್ಚುಗೆಯನ್ನ ಪೋಷಿಸುವಂತಹ ಒಂದು ಹೆಜ್ಜೆಯಾಗಿ ಕಂಡುಬರುತ್ತೆ. ಕಲೆ ಮತ್ತು ಸಂಸ್ಕೃತಿಯನ್ನ ಪಠ್ಯಕ್ರಮದಲ್ಲಿ ಅಳವಡಿಸುವ ಮೂಲಕ ಶಿಕ್ಷಣ ವ್ಯವಸ್ಥೆಯು ಯುವ ಮನಸ್ಸುಗಳ ಪರಿಧಿಯನ್ನ ವಿಸ್ತರಿಸುವ ಗುರಿಯನ್ನ ಹೊಂದಿದೆ. ಕರ್ನಾಟಕದಲ್ಲಿರುವ ವಿವಿಧ ಸಂಸ್ಕೃತಿಗಳ ಬಗ್ಗೆ ಹೆಮ್ಮೆ ಮತ್ತು ತಿಳುವಳಿಕೆಯನ್ನ ಮೂಡಿಸುತ್ತೆ. ಕಲಾತ್ಮಕ ವಿಷಯಗಳ ಸೇರ್ಪಡೆಗೆ ಸಮಗ್ರ ವಿಧಾನವನ್ನ ಸೂಚಿಸುವ ಮೂಲಕ ವಿವಿಧ ಕಲಾ ಪ್ರಕಾರಗಳಲ್ಲಿ ಹಂತ ಹಂತವಾಗಿ ಕಲಿಸುವ ಮಹತ್ವವನ್ನ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಕರ್ನಾಟಕದಲ್ಲಿ ಸರ್ಕಾರ ನಡೆಸುವ ಶಾಲೆಗಳ ಪಠ್ಯಕ್ರಮದಲ್ಲಿ ಕಲೆ ಮತ್ತು ಸಂಸ್ಕೃತಿಯನ್ನ ಸಂಯೋಜಿಸುವ ನಿರ್ಧಾರವು ಶಿಕ್ಷಣದ ಬಗ್ಗೆ ಮುಂದಾಲೋಚನೆಯ ವಿಧಾನವನ್ನ ಪ್ರತಿಬಿಂಬಿಸುತ್ತೆ. ಈ ಕ್ರಮವು ಸೃಜನಶೀಲತೆ, ಸಾಂಸ್ಕೃತಿಕ ಜಾಗೃತಿ ಮತ್ತು ಕಲಾತ್ಮಕ ಅಭಿವ್ಯಕ್ತಿಯ ವೈವಿಧ್ಯಮಯ ರೂಪಗಳಿಗೆ ಆಳವಾದ ಮೆಚ್ಚುಗೆಯನ್ನ ಬೆಳೆಸುವ ಮೂಲಕ ವಿದ್ಯಾರ್ಥಿಗಳ ಒಟ್ಟಾರೆ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತೆ ಅಂತ ನಿರೀಕ್ಷಿಸಲಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.